ವೆಲ್ಕಮ್ ಬ್ಯಾಕ್. ಸಂಜೆ ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯ ಸಂಸ್ಕಾರ ನೆರವೇರಲಿರುವಂಥದ್ದು. ಈಗ ಅಂತಿಮ ದರ್ಶನ ನಡೀತಾ ಇದೆ. ದಾವಣಗೆರೆಯ ಜನ, ಚಿತ್ರದುರ್ಗದ ಜನ, ಸಮುದಾಯದ ಜನ ಬೇರೆ ಬೇರೆ ಊರುಗಳಿಂದ ಬಂದು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಕಲ್ಲೇಶ್ವರ ರೈಲ್ಸ್ ಮಿಲ್ ಆವರಣದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತದೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೋಡ್ಕೊಂಬರೋಣ. ಹಿರಿಯ ಮುತ್ಸದ್ದಿ ಶಾಮನೂರು ಶಿವಶಂಕರಪ್ಪನವರು ಈಗಾಗಲೇ ನಿಧನ ಹೊಂದಿರತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಅವರ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತೊಂದು ಕಡೆ ಅವರ ರೈಸ್ ಮಿಲ್ನಲ್ಲಿ ಕೂಡ ಅಂತಿಮ ಸಂಸ್ಕಾರಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಕೂಡ ಈಗಾಗಲೇ ಮಾಡಿಕೊಂಡಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು ಯಾವ ರೀತಿಯಾಗಿ ವ್ಯವಸ್ಥೆಗಳು ಕೂಡ ಈಗಾಗಲೇ ನಡೀತಾ ಇದೆ ಎಂಬುದಾಗಿ. ಸುಮಾರು ಈಗಾಗಲೇ ಗುಂಡಿಯನ್ನು ತೆಗೆದಿರ್ತಕ್ಕಂಥದ್ದು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಸ್ಥಳೀಯ ಕಾರ್ಮಿಕರು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಏನು ಶಾಮನೂರು ಶಿವಶಂಕರಪ್ಪನವರ ಪತ್ನಿಯ ಸಮಾಧಿಯ ಪಕ್ಕದಲ್ಲೇ ಅವರ ಅಂತ್ಯ ಸಂಸ್ಕಾರ ಕೂಡ ನಡೆಯುವಂಥ ಸಿದ್ಧತೆಗಳು ಕೂಡ ಈಗಾಗಲೇ ಆಗ್ತಾ ಇರತಕ್ಕಂಥದ್ದು. ಈಗಾಗಲೇ ಮಣ್ಣು ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಇಟ್ಟಗಿ ಆಗಿರ್ಬೋದು ಎಲ್ಲವನ್ನು ಕೂಡ ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಒಟ್ಟಾರೆಯಾಗಿ ವೀರಶೈವ ಲಿಂಗಾಯತ ಸಂಪ್ರದಾಯ ಪ್ರಕಾರವಾಗಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಸಾಂಪ್ರದಾಯಿಕವಾಗಿ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಳ್ತಾ ಇರತಕ್ಕಂಥದ್ದು. ಮತ್ತು ಮತ್ತೊಂದು ಭಾಗದ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಹೋಗ್ಬೋದು, ಅದಕ್ಕೆ ಸಂಬಂಧಿರ್ತಕ್ಕಂಥ ಹಿರಿಯರು ಕೂಡ ಅದಕ್ಕೆ ಮಾರ್ಗದರ್ಶನವನ್ನು ನೀಡ್ತಕ್ಕಂಥ ದೃಶ್ಯಗಳನ್ನು ಕೂಡ ಮತ್ತೊಂದು ಕಡೆ ನೀವು ನೋಡ್ತಾ ಇದ್ದೀರಾ. ಈಗಾಗಲೇ ಸಂಪ್ರದಾಯದ ಪ್ರಕಾರವಾಗಿ ಮತ್ತು ಯಾವುದೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅವೆಲ್ಲವನ್ನು ಕೂಡ ಮಾರ್ಗದರ್ಶನವನ್ನು ಕೂಡ ಮುಂದೆ ನಿಂತ್ಕೊಂಡು ಅಲ್ಲಿನ ಸ್ಥಳೀಯರು ಕೂಡ ಈಗಾಗಲೇ ಮಾಡ್ತಾ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಶಾಮನೂರು ಶಿವಶಂಕರಪ್ಪನವರ ಪತ್ನಿಯವರ ಸಮಾಧಿಯ ಪಕ್ಕದಲ್ಲೇ ಇದು ಒಂದು ಅಂತ್ಯ ಸಂಸ್ಕಾರ ಆಗ್ತಾ ಇರತಕ್ಕಂಥದ್ದು. ಮತ್ತು ಇಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಸದ್ಯಕ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಮತ್ತು ಪ್ರಮುಖವಾಗಿ ನೀವು ಈ ಭಾಗದೆಲ್ಲ ಇಟ್ಟಿಗೆ ಆಗಿರ್ಬೋದು, ಎಲ್ಲ ರೀತಿಯಾದಂಥ ಮಣ್ಣಾಗಿರ್ಬೋದು ಎಲ್ಲವನ್ನು ಕೂಡ ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಒಟ್ಟಾರೆಯಾಗಿ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಂಡಿರ್ತಕ್ಕಂಥದ್ದು. ಮತ್ತು ಯಾವೆಲ್ಲ ಸಂಪ್ರದಾಯದ ಪ್ರಕಾರವಾಗಿ ಈ ಒಂದು ಅಂತ್ಯ ಸಂಸ್ಕಾರದ ಕ್ರಿಯಾವಿಧಿಗಳು ನಡೀತಾ ಇದೆ ಎಂಬುದನ್ನು ಕೂಡ ನಾನು ಅವರನ್ನು ಕೇಳ್ತಾ ಹೋಗ್ತೇನೆ. ಸರ್, ಯಾವೆಲ್ಲ ಕ್ರಿಯೆಗಳನ್ನು ಇಲ್ಲಿ ಕೈಗೊಳ್ಳಲಾಗುತ್ತೆ? ನಮ್ಮ ವೀರಶೈವ ಲಿಂಗಾಯತ ಪದ್ಧತಿ ಪ್ರಕಾರವಾಗಿ ಅಂತ್ಯ ಸಂಸ್ಕಾರವನ್ನು ಇಲ್ಲಿ ಪೂಜೆ ವಿಧಿವತ್ತವಾಗಿ ಮಾಡ್ತಕ್ಕಂಥ ಪದ್ಧತಿಯನ್ನು ನಾವು ಬೆಳೆಸ್ಕೊಂಡು ಬಂದಿದ್ದೇವೆ. ಇಲ್ಲಿ ಪೂಜ್ಯ ಗುರುಗಳು ಬರ್ತಾರೆ, ಪಂಚಪೀಠಾಧೀಶರು, ಹರಗುರು ಚರಮೂರ್ತಿಗಳು ಬಂದಿರ್ತಾರೆ. ಅವರ ಪಾದೋದಕದಿಂದ ಪೂಜೆಯನ್ನು ಮಾಡಿಕೊಂಡು ತದನಂತರ ಅಭಿಷೇಕವನ್ನು ಮಾಡಿ, ಇದು ಕ್ರಿಯಾದಿ ಸಮಾಧಿ ಆದಮೇಲೆ ನಾವು ಅಭಿಷೇಕವನ್ನು ಮಾಡ್ಕೊಂಡಾದಮೇಲೆ ಕ್ರಿಯಾದಿ ಸಮಾಧಿಯನ್ನು ಮಾಡ್ತಾಯಿದ್ದೀವಿ. ಅದರಲ್ಲಿ ವಿಭೂತಿಯನ್ನು ಹಾಕ್ತೇವೆ, ಮಣ್ಣು ಹಾಕಂಗಿಲ್ಲ, ವಿಭೂತಿಯನ್ನು ಹಾಕ್ತಾಯಿದ್ದೇವೆ. ಹಾಗಾಗಿ ಪೂಜೆ ಪುನಸ್ಕಾರವಾಗಿ ಮಾಡ್ತಂಥ ಪದ್ಧತಿಯನ್ನು ಬೆಳೆಸ್ಕೊಂಡ್ಬಂದಿದೆ. ಇದಿಷ್ಟು ಸ್ಥಳೀಯರು ಮಾರ್ಗದರ್ಶನವನ್ನು ಮಾಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಭಾಗದ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಹೋಗ್ಬೋದು, ಇಟ್ಟಿಗೆಯನ್ನು ಕೂಡ ಈಗಾಗಲೇ ತರಲಾಗ್ತಾ ಇದೆ. ಇಟ್ಟಿಗೆಗಳನ್ನು ಕೂಡ ಈಗಾಗಲೇ ಇಲ್ಲಿ ಟ್ಯಾಕ್ಟ್ರಿಗಳ ಮೂಲಕ ತೆಗೆದುಕೊಂಡು ಬಂದು ಇಟ್ಟಿಗೆಯನ್ನು ಕೂಡ ಇಲ್ಲಿ ಕೆಳಗಿಳಿಸಲಾಗ್ತಾ ಇರತಕ್ಕಂಥದ್ದು. ಸಂಪೂರ್ಣವಾಗಿ ರೈಸ್ ಮಿಲ್ನಲ್ಲಿ ಕೂಡ ಸಾಕಷ್ಟು ಚೇರ್ಗಳ ವ್ಯವಸ್ಥೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಹಿರಿಯರಾಗಿರ್ಬೋದು ಮತ್ತು ಶ್ರೀಗಳಾಗಿರ್ಬೋದು ಮತ್ತು ಅವರ ಕುಟುಂಬಸ್ಥರಾಗಿರ್ಬೋದು, ಹಿತೈಷಿಗಳು ಎಲ್ಲರೂ ಕೂಡ ಭಾಗವಹಿಸುವ ಕಾರಣದಿಂದಾಗಿ ಸಾಕಷ್ಟು ಚೇರ್ಗಳ ವ್ಯವಸ್ಥೆಯನ್ನು ಕೂಡ ಸದ್ಯ ಮಾಡಿಕೊಂಡಿರ್ತಕ್ಕಂಥದ್ದು. ಸಾರ್ವಜನಿಕರ ದರ್ಶನಕ್ಕೆ ಮುಕ್ತಾಯವಾದ ಬಳಿಕವಾಗಿ ನೇರವಾಗಿ ಮೆರವಣಿಗೆ ಮೂಲಕವಾಗಿ ಈ ಒಂದು ರೈಸ್ ಮಿಲ್ಗೆ ಅವರ ಅಂತಿಮವಾಗಿ ಪಾರ್ಥಿವ ಶರೀರದ ಮೆರವಣಿಗೆಯನ್ನು ತರಲಾಗ್ತದೆ. ಆ ಬಳಿಕವಾಗಿ ಸಂಪೂರ್ಣವಾಗಿ ವಿಧಿವಿಧಾನಗಳ ಮೂಲಕವಾಗಿ ಅವರ ಅಂತಿಮ ದರ್ಶನವೆಲ್ಲವೂ ಕೂಡ ಇದೇ ಸ್ಥಳದಲ್ಲಿ ನಡೀತಾ ಇರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಯ್ಡು ಜೊತೆ ನಾಗರಾಜ್ ಮಾಕಾಪುರ್, ನ್ಯೂಸ್ 18 ಕನ್ನಡ, ದಾವಣಗೆರೆ. ಅದಿತಿ ಪ್ರಭುದೇವ ಅವರು ಕೂಡ ಅಲ್ಲಿ ಬಂದು ಅಂತಿಮ ದರ್ಶನವನ್ನು ಮಾಡಿದ್ರು. ಅದಾದ ನಂತರ ಮಾತನಾಡಿದ್ರು. ಏನು ಹೇಳಿದ್ರು ಕೇಳೋಣ. ಇವತ್ತು ದಾವಣಗೆರೆಯ ಕಿಂಗ್ ಅಂತಲೇ ಹೇಳ್ಬೋದು. ಶಾಮನೂರು ಶಿವಶಂಕರಪ್ಪ ಅಪ್ಪಾಜಿಯವರು ನಮ್ಮನ್ನು ಅಗಲಿದ್ದಾರೆ. ನಾನು ಓದಿದ್ದು ಅವ್ರ ಸಂಸ್ಥೆಗಳಲ್ಲೇ. ಪ್ರತಿ ಸಲ ನಮ್ಮ ಕಾಲೇಜ್ ಇವೆಂಟ್ಗಳಿಂದನೂ ಅವ್ರನ್ನ ನೋಡಿಕೊಂಡೇ ಬೆಳೆದಿರೋದು. ಅದಾದಮೇಲೂ ಕೂಡ ನಾನು ಇಂಡಸ್ಟ್ರಿಗೆ ಹೋದಾಗಲೂ ಸುಮಾರು ಸಲ ಬಂದು ಅವ್ರ ಆಶೀರ್ವಾದ ತೊಗೊಂಡಿದ್ದೀನಿ. ಈವನ್ ನಮ್ಮ ಮದುವೆ ಟೈಮಲ್ಲೂ ಕೂಡ ಅವ್ರನ್ನ ಆಹ್ವಾನಿಸಿದ್ವಿ. ಅವ್ರು ಯಾವಾಗಲೂ ನಮ್ಮ ಹೃದಯಗಳಲ್ಲಿರ್ತಾರೆ. ಆ್ಯಂಡ್ ದಾವಣಗೆರೆ ಇವತ್ತು ಇಷ್ಟು ಇಂಪ್ರೂವ್ ಆಗಿದೆ, ಇಷ್ಟೊಂದು ಎಜುಕೇಷ್ನಲ್ ಹಬ್ ಅಂತ ಕರೆಸ್ಕೊಳ್ಳುತ್ತೆ ಅಂದರೆ ಅದಕ್ಕೆ ಮುಖ್ಯವಾಗಿ ಶಾಮನೂರು ಶಿವಶಂಕರಪ್ಪ ಅಪ್ಪಾಜಿಯವರು ಕಾರಣ. ಎಲ್ಲರೂ ಒಂದೇ ಥರ ಮಾತಾಡ್ಸೋದು, ನಗ್ನಗ್ತಾ ಇರೋದು, ಹ್ಯೂಮರಸ್ ಆಗಿ ಮಾತಾಡೋದು, ಖಡಕ್ಕಾಗಿರೋದು. ಅವ್ರು ಬಂದ್ರೇ ಒಂದು ರಾಜನ್ ಫೀಲಿಂಗ್ ಕೊಡ್ತಾ ಇತ್ತು. ಸುಮ್ಮನೆ ಎಲ್ರಿಗೂ ಹಂಗೆ ಅನ್ನೋದಿಲ್ಲ. ನಾನು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ್ಲೂ ಯಾವ ಊರು ಅಂದಾಗ ದಾವಣಗೆರೆ ಅಂದ ತಕ್ಷಣ ಶಾಮನೂರು ಶಿವಶಂಕರಪ್ಪನವ್ರ ಊರು ಅಂತ ಅನ್ನೋರು. ಅಂದರೆ ಒಂದು ಊರಿಗೆ ಒಬ್ಬ ವ್ಯಕ್ತಿ ಹೆಸರನ್ನ ನಂಟು ಹಾಕ್ತಾರೆ ಅಂದರೆ
ಈ ಅಂದರೆ ಎಷ್ಟು ಪ್ರಭಾವ ಬೀರಿರ್ಬೋದು ಈ ಊರಿನ ಮೇಲೆ ಅಂತ. ಈ ಊರಿನ ಉನ್ನತಿಗೋಸ್ಕರನೇ ಸುಮಾರು ಅವರು ಶ್ರಮಿಸಿದ್ದಾರೆ. ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಬಟ್ ಅವ್ರು ಸಂಪೂರ್ಣವಾದ ಬದುಕನ್ನು, ಸಂತೋಷವಾದ ಬದುಕನ್ನು ರಾಜಂತರ ಅವ್ರು ಬದುಕಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಹಾಗೇನೆ ಅವ್ರು ಸದಾ ನಮ್ಮ ಹೃದಯಗಳಲ್ಲಿರ್ತಾರೆ.